ಉಡುಪಿಯ ಪರ್ಯಾಯದಲ್ಲಿ ಜಿಲ್ಲಾಧಿಕಾರಿ ಅವರು ಭಗವದ್ ಧ್ವಜವನ್ನು ಹಾರಿಸಿರುವುದನ್ನು ಮತ್ತು ದೇವಸ್ಥಾನದಲ್ಲಿ ಕೇಸರಿ ಧ್ವಜವನ್ನು ಹಾರಿಸಬೇಡಿ ಎಂದು ಉಗ್ರವಾಗಿ ಹೇಳಿಕೆ ನೀಡಿರುವ ಮಾಜಿ ಸಚಿವ ಬಿ ರಮಣತರಯವರ ಹಿಂದೂ ವಿರೋಧಿ ನಡೆಯನ್ನು ಬಿಜೆಪಿ ಖಂಡಿಸುತ್ತದೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ಮಾಧವ ಮಾವೆ ಹೇಳಿದರು. ಈ ಕುರಿತು ಬಿಸಿ ರೋಡಿನ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಮತ್ತು ಕಾಂಗ್ರೆಸ್ಸಿನ ಮಾನಸಿಕತೆಯನ್ನು ರಮಣತರಯವರ ಮಾತಿನ ಮೂಲಕ ಏನು ನಿನ್ನೆ ಹೊರಬಂದಿದೆ, ಅದನ್ನು ರಮಣತರಯ್ಯವರು ಕೆಲವೊಂದು ಮಾತುಗಳಿಗೆ ಸ್ಪಷ್ಟನೆ ನೀಡಬೇಕು. ರಮಣತರಯ್ಯವರೇ, ಭಗವಧ್ವಜ ಎಂಬುದು ನೀವು ನಿಷೇಧಿತ ಒಂದು ಪತಾಕೆ ಎಂಬುದನ್ನು ನೀವು ಸ್ಪಷ್ಟಪಡಿಸಬೇಕು ಎಂಬುದನ್ನು ಕೇಳಿಕೊಳ್ತಾ ಇದ್ದೇನೆ. ರಮಣತರಯ್ಯವರು ಕೇವಲ 35 ವರ್ಷಗಳಲ್ಲಿ ಬಂಟ್ವಾಳ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿಯನ್ನು ಮಾಡದೆ ಕೇವಲ ಹಿಂದೂ ವಿರೋಧಿ ನೀತಿಗಳಿಂದಲೇ ಹಿಂದೂಗಳ ವಿರುದ್ಧ ಮುಸ್ಲಿಮರನ್ನು ಎತ್ತಿಕಟ್ಟಿ ಗೆಲುವನ್ನು ಸಾಧಿಸಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಲ್ಲ. ಆದರೆ ಈಗಾಗಲೇ ರಮಣತರಯ್ಯವರು ಸತತ 2 ಬಾರಿ ಸೋಲನ್ನು ಅನುಭವಿಸಿ ಇದೀಗ ತನ್ನ ಸ್ವಪಕ್ಷದವರಿಂದಲೇ ಮೂಲೆ ಗುಂಪು ಮಾಡುವ ಮೂಲಕ ಅವರು ಮತ್ತೊಮ್ಮೆ ತನ್ನ ಹಿಂದೂ ವಿರೋಧಿ ಹೇಳಿಕೆಯನ್ನು ನೀಡಿ ತಾನು ಇನ್ನೂ ಕೂಡ ಇದ್ದೇನೆ ಎಂಬುದನ್ನು ತೋರಿಸಿಕೊಳ್ಳಲಿಕ್ಕೆ ನೀವು ಕೊಟ್ಟಿರುವಂತಹ ಹೇಳಿಕೆ ಎಂಬುದನ್ನು ನೀವು ಸ್ಪಷ್ಟಪಡಿಸಬೇಕು. ನೀವು ಈಗಾಗಲೇ ನಿಮ್ಮ ಹಿಂದೂ ವಿರೋಧಿ ನೀತಿಗಳು, ಹಿಂದೂ ವಿರೋಧಿ ಹೇಳಿಕೆಗಳು ನಿಮ್ಮ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮಿಂದ ಹೊರಬಂದಿದೆ. ಅದನ್ನ ನಾವು ಮತ್ತೊಮ್ಮೆ ನಿಮಗೆ ಕೆಲವೊಂದನ್ನು ನೆನಪು ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಕೂಡ ಗೌರವ ಕೊಡ್ತೇವೆ. ಒಬ್ಬ ರಾಜಕಾರಣಿ ಅಂತ ಹೇಳ್ಬಿಟ್ಟು ಹಿರಿಯರಾದರ ನಾವು ಗೌರವ ಕೊಡುವಂತ ಒಂದು ಪಾರ್ಟಿ. ಆದರೆ ಇದೇ ರೀತಿ ಉತ್ತರಗಳು ತಾವು ಕೊಟ್ರೆ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗೂ ಸುಮ್ಮನೆ ಇರುವುದಿಲ್ಲ. ಅದು ಕೂಡ ಅವರು ಕರೆದಿರ್ತಕ್ಕಂಥದ್ದು ಬರೀ ಯಾವುದು ಮಾತಾಡ್ಲಿಕ್ಕೆ ಅವರು ಮೊನ್ನೆ ಮಾತಾಡ್ಲಿಕ್ಕೆ ಕರಿಬೇಕಾಗಿದೆ, ಯಾವುದು ನರೇಗದ ಬಗ್ಗೆ ಮಾತಾಡಬೇಕಾಗಿದೆ. ಅವರು ನರೇಗದ ಬಗ್ಗೆ ಮಾತಾಡಲಿಲ್ಲ. ಈಗ ರಾಮ್ಜಿ ಬಂತು ಅಂತ ವಿಕಸಿತ ಭಾರತದ ಒಂದು ಪರಿಕಲ್ಪನೆ, ಬಹುಶಃ ವಿಕಸಿತ ಭಾರತದ ಪರಿಕಲ್ಪನೆ ಇಟ್ಕೊಂಡಿದ್ದು ಒಂದು ಮಾತಾಡುವಂಥದ್ದು ಅವ್ರದ್ದು. ಅದಕ್ಕೆ ನಾವು ಸರಿಯಾಗಿ ಅಂತ ಹೇಳ್ತೇವೆ. ಆದ್ರೆ ಮಾತ್ರ ಪ್ರಾರ್ಥನೆ ಮಾಡೋ ಸಂಘಟನೆಯವರಿಗೆ ನೀವು ಯಾವುದೇ ನಿಮ್ಮ ಮೇಲೆ ಗೌರವ ಎಲ್ಲರಿಗಿದೆ. ಆದ್ರೆ ಇಂಥ ಜೇನುಗೂಡಿಗೆ ಕೈ ಹಾಕುವಂತ ಕೆಲಸವನ್ನ ಮಾಡಿದ್ರೆ ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ತಯಾರಾಗಿದೆ. ಇವತ್ತು ಅನೇಕರಿಗೆ ಈ ಗ್ಯಾರಂಟಿ ಒಂದು ಬಂದ ನಂತರ ಇವತ್ತು ಎಷ್ಟೋ ಜನರಿಗೆ ಉದ್ಯೋಗ ಇಲ್ಲದಂತಾಗಿದೆ. ಯಾವುದರಿಂದ ಅದು ಕೆಂಪು ಕಲ್ಲು, ಜಲ್ಲಿ ಎಲ್ಲದಕ್ಕೂ ರಿಸ್ಟ್ರಿಕ್ಷನ್. ಇವತ್ತು ನಮಗೆ ಅನಿಸ್ತದೆ ಅಂತಂದ್ರೆ ನಾವು ಇವತ್ತು ಕೂಡ ನಮಗೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ಇಲ್ಲೋ ಅಂತ ನಮಗೊಂದು ಅನುಮಾನ ಇದೆ. ಕರ್ನಾಟಕದಲ್ಲಿ ನಮಗೆ ಸ್ವಾತಂತ್ರ್ಯ ಇದೆಯಾ ಅಥವಾ ಯಾವುದು ಪಕ್ಷ ಇವತ್ತು ಕರ್ನಾಟಕ ರಾಜ್ಯವನ್ನು ಆಳ್ತಾ ಇದೆಯಾ ಅಥವಾ ಆದರೆ ಇಂಥ ಒಂದು ಜಿಲ್ಲೆಯಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿ ಮಾಡುವಂಥದ್ದು ನಾವು ಅದನ್ನು ಖಂಡಿತವಾಗೂ ನಾವು ಸಹಿಸುವುದಿಲ್ಲ. ಕೇಸರಿ ಧ್ವಜ ಅಂದ್ರೆ ಅದು ಗೊತ್ತಿದೆ ನಿಮಗೆ ಎಲ್ರಿಗೂ ಕೂಡ. ಒಂದು ಶಾಂತಿಯ ಭಾವನೆ ಇರ್ತಕ್ಕಂಥದ್ದು, ತ್ಯಾಗದ ಸಂಕೇತವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಉಡುಪಿ ಜಿಲ್ಲೆಗೆ ದೈವ ದೇವರ ಯಾವ ಕಾರ್ಯಕ್ರಮ ಆದ್ರೂ, ಒಂದು ಯಕ್ಷಗಾನ